ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಕ್ಯಾಂಪೇನ್ನಲ್ಲಿ ತೊಡಗಿದ್ರು. ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಚಾರದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಡಿಕೆ ಸುರೇಶ್ ಹೋದ ಕಡೆಯಲ್ಲೆಲ್ಲ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಕೈಲಾಂಚ್, ಪಡಮಣಗೆರೆ, ಬನ್ನಿಕುಪ್ಪೆ ಈ ಗ್ರಾಮಗಳಲ್ಲಿ ಇವತ್ತು ಪ್ರಚಾರ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬೃಹತ್ ಸೇವಿನ ಹಾರವನ್ನು ತುರಾಯಿಯನ್ನ ಹಾಕಿ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಗ್ರಾಮಸ್ಥರ ಸ್ವಾಗತಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸುರೇಶ್ ಸಂತಸಗೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಇದೇ ಸಂದರ್ಭದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, ಇದು ಡಿಕೆ ಸುರೇಶ್ ಅವರ ಪ್ರಚಾರ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆದಿರುವಂಥ ಪ್ರಚಾರ. ಗ್ರಾಮೀಣ ಭಾಗದಲ್ಲಿ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಇದೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಕಣದಲ್ಲಿದ್ದಾರೆ. ಆದರೆ ಡಿಕೆ ಸುರೇಶ್ ಕೆಲಸಗಳ ಮೂಲಕ ನಾನೇನು ಕೆಲಸ ಮಾಡಿದ್ದೇನೆ ಆ ಕೆಲಸಗಳಿಗೆ ಕೂಲಿ ಕೊಡಿ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನ ರೀತಿಯಲ್ಲಿ ಮನೆ ಮನೆಗೂ ತಲುಪುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಕೆಲಸಗಾರ ನಾನು, ಕೆಲಸದ ಕಾರಣ ಇಟ್ಕೊಂಡು ನಾನು ಓಟುಗಳನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿ ಡಿಕೆ ಸುರೇಶ್ ಪ್ರತಿ ಭಾಷಣದಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರು ಕೆಲಸಗಾರ ಎನ್ನುವ ಕಾರಣಕ್ಕಾಗಿಯೇ ಈ ಭಾಗದಲ್ಲಿ ಅತ್ಯುನ್ನತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೋದ ಕಡೆಯಲ್ಲೂ ಕೂಡ ಭವ್ಯವಾದ ಸ್ವಾಗತ ಸಿಗ್ತಾ ಇದೆ. ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅವರನ್ನು ಅದ್ಧೂರಿಯಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ಅದರ ಮೂಲಕ ಡಿಕೆ ಸುರೇಶ್ ಅವರಿಗೆ ಈ ಬಾರಿ ನಮ್ಮ ಬೆಂಬಲ ಅಂತ ಹೇಳಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಭಿಮಾನದ ಮಾತುಗಳನ್ನು ಕೇಳಿ ಡಿಕೆ ಸುರೇಶ್ ಕೂಡ ಅತ್ಯಂತ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರ ಇದು, ಪ್ರತಿಷ್ಠೆಯ ಕ್ಷೇತ್ರ ಇದು. ಈ ಬಾರಿಯೂ ಕೂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಡಿಕೆ ಸುರೇಶ್ ಅವರಿಗಿದೆ. ಹೀಗಾಗಿ ನನ್ನ ಕೆಲಸ ನೋಡಿ ನನಗೆ ಮತ ಹಾಕಿ ಅಂತ ಹೇಳಿ ಮನವಿ ಮಾಡಿಕೊಡ್ತಾ ಇದ್ದಾರೆ. ಬಹಿರಂಗ ಸಮಾವೇಶದಲ್ಲಿ, ಬಹಿರಂಗ ರೋಡ್ ಶೋನಲ್ಲಿ ಹಳ್ಳಿ ಹಳ್ಳಿಗೂ ತೆರಳಿ ಮತಯಾಚನೆ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್. ನಾನು ಕೇಳೋದಿಷ್ಟೇ, ನಿಮ್ಗೊಂದು ಅವಕಾಶ ಸಿಕ್ಕಿದೆ ಋಣ ತೀರ್ಸ್ಲಿಕ್ಕೆ. ಕೆಲಸ ಇವತ್ತು ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ. ನಾವು ನಿಮ್ಮ ಋಣವನ್ನ ತೀರಿಸ್ತೇವೆ, ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಗ್ಯಾರಂಟಿ ಕೊಡ್ಬೇಕು. ಕಳೆದವರು ಬಿಜೆಪಿಯವರೆಲ್ಲ ಸುಳ್ಳು ಹೇಳ್ತಾರೆ, ಓಟ್ ಹಾಕ್ಬಿಡ್ರಿ ಅಂತ. ಇವತ್ತು 5 ಜನದ 5 ಗ್ಯಾರಂಟಿನೂ ಬಂದವೆ. ಆನೆ ಹೊಸಳ್ಳಿ ಕೆರೆ ತುಂಬಿಸಕ್ಕೂ ಪ್ಲಾನ್ ಮಾಡಿದ್ದೀನಿ, ಮಲ್ಗೆ ಮೆಟ್ಲು ಕೆರೆ ತುಂಬಿಸಕ್ಕೂ. ಡಿಕೆ ಶಿವಕುಮಾರ್ ಕಿ, ಸಿದ್ದರಾಮಯ್ಯ ಕಿ, ಜನನಾಯಕ ಡಿಕೆ ಸುರೇಶ್ ನಿಮ್ಗೆ. ಬೆಲೆ ಏರಿಕೆಯನ್ನ ತಡಿತೇನೆ ಅಂತ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಸಾರಿ 100 ಭಾಷಣಗಳಲ್ಲಿ. ಆದರೆ ಇವತ್ತು ಬೆಲೆ ಏರಿಕೆ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದ್ರು. ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಇಡೀ ದೇಶ ಕಂಗಾಲಾಗಿದೆ. ಯುವಕರು ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಸೊ ಇವತ್ತು ಅವರ ವಯಸ್ಸನ್ನು ಯಾರು ಕೂಡ ನರೇಂದ್ರ ಮೋದಿಯವರಾಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ತಂದುಕೊಡೋದಿಲ್ಲ. ಉದ್ಯೋಗವನ್ನು ಕೊಡೋದ್ರಲ್ಲಿ ವಿಫಲ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ಅವರ ಏನು ಪ್ರಮುಖ ಅಜೆಂಡಾ ಏನಿತ್ತು ಯುವಕರನ್ನು ಸೆಳೆಯಲಿಕ್ಕೆ, ಅದು ಫೇಲ್ ಆಗಿದೆ. ಸೊ ಹಾಗಾಗಿ ಇವತ್ತು ಬೇರೆ ರೀತಿಯಲ್ಲಿ ಭಾವನಾತ್ಮಕವಾಗಿ ಅವರನ್ನು ಬಂಧಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ಅದು ಕೈ ಕೊಡ್ತದೆ, ಜನಕ್ಕೆ ವಿಶ್ವಾಸ ಇದೆ. ಮತ್ತೆ ಈ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ ನೇತೃತ್ವದಲ್ಲಿ ಬರುತ್ತೆ.